ನೋಡಿ ಹಿಂದೆ ಬರ್ತಿರೋರು ಹೇಗೆ ಅನಿಸ್ತು ಟ್ರೇಲರ್ ನೋಡಿದ್ದು? ಬಂದಂಥ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಮೀಡಿಯಾದವ್ರಿಗೆ ಎಲ್ರಿಗೂ. ಯಾಕಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ತುಂಬ ಪ್ರಾಮಿಸಿಂಗ್ ಆಗಿದೆ ಟ್ರೈಲರು. ಸೊ ಏನೋ ಒಂಥರ ಬೇರೆ ವಿಷಯ ಹೇಳಕ್ಕೆ ಹೋಗ್ತಾ ಇದೆ. ಸೊ ಇದಕ್ಕೆ ಪಪ್ಪಿ ಸ್ಟಾರ್ಟ್ ಆಗೋಕೆ ಮುಂಚೆ ಮಹೇಶ್ ಗೌಡ್ರು ನನ್ನ ಆತ್ಮೀಯ ಫ್ರೆಂಡು, ನಮ್ಮೂರವರು ಬೇರೆ. ಸೊ ಅವ್ರು ಸಿಕ್ಕಾಗ ಒಂದು ಟ್ಯೂನ್ ಕೇಳಿಸಿದ್ರು, ಬೀಸುವ ಗಾಳಿಗೆ ಭೇದವು ಎಲ್ಲಿದೆ ಅಂತ. ನಾನು ಅವತ್ತೇ ಹೇಳಿದೆ ಇದು ಸೂಪರ್ ಹಿಟ್ ಆಗಿತ್ತು, ಮಹೇಂದ್ರ ಗೌಡ್ರು. ಸೊ ಹೌದು, ಅದು ನನಗೆ ತುಂಬ ಈಗಲೂ ಕಾಡ್ತಾ ಇದೆ. ಆ ಸಾಂಗು ತುಂಬ ಟ್ಯೂನು, ಕ್ಯಾಚ್, ಪಿಕ್ಚರೈಸೇಷನ್ ಎಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಬ್ರದರ್ ತುಂಬ ಚೆನ್ನಾಗಿ ಬರೆದಿದ್ರೆ, ಅದ್ಭುತ ಲೈನು. ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಗೆಲ್ಲುತ್ತಂತ ನಾನು ಪ್ರಾಮಿಸ್ ಕೊಡ್ತಾ ಇದ್ದೇನೆ. ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿರ್ತಕ್ಕಂಥ ಫಿಲಮ್ ಇದು. ಮಸ್ಟ್ ಅಂಡ್ ಶುಡ್ ಗೆಲ್ಲೇಬೇಕು. ಯಾಕಂದ್ರೆ ಪಪ್ಪಿ ಮಾಡಿರದೆ ನಾವು ಫ್ರೆಂಡ್ಸ್ ಸೇರಿ ಮಾಡಿರೋ ಸಿನಿಮಾ. ಅದು ಗೆದ್ದಿದೆ ಅಂದ್ರೆ ಡೆಫಿನೆಟ್ ಇಂಥ ಸಿನಿಮಾ ಗೆಲ್ಲೇಬೇಕು. ಯಾಕಂದ್ರೆ ಆ ಒಂದು ಫ್ರೆಂಡ್ಶಿಪ್ ಇರ್ತಾರಲ್ಲ, ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟು ಸಿನಿಮಾ ಮಾಡಿರ್ತಾರೆ ಅಂತ ನನಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಆ ಜೊತೆಗೆ ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಕಷ್ಟ, ನನಗೆ ಗೊತ್ತಿದೆ. ಸೊ ದೊಡ್ಡ ಆ್ಯಕ್ಟರ್ನ ಇಟ್ಕೊಂಡು ಮಾಡ್ಬೋದು, ಇಲ್ಲ ಕೋಪ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಇನ್ನೊಂದು ಡೇ ಬಂದು ಶೂಟ್ ಮಾಡ್ಬೋದು. ಬಟ್ ಮಕ್ಕಳಲ್ಲ, ಆ ಮಕ್ಕಳು ಮನಸ್ಸು ಇಟ್ಕೊಂಡು ಸಿನಿಮಾ ಮಾಡೋದು ತುಂಬ ಅಂದ್ರೆ ತುಂಬ ಕಷ್ಟ. ಸೊ ಆ ಒಂದು ವಿಷಯದಲ್ಲಿ ಆ ತಂಡ ಎಲ್ಲ ಗೆದ್ದಿದೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತೇನಾದ್ರೂ ಒಂದು ಪಪ್ಪಿ ಈ ಮಟ್ಟಕ್ಕೆ ಹೋಗಿದೆ ಕಾರಣ ಅಂದ್ರೆ ಅದು ನಿಮ್ಮಿಂದ, ನೀವಿಲ್ಲ ಏನೂ ಆಗಲ್ಲ. ಯಾಕಂದ್ರೆ ಎಷ್ಟು ಎಫರ್ಟ್ ಆಗಿ ಆ ಸಿನಿಮಾಗ ಪ್ರಮೋಷನ್ ಮಾಡಿದ್ರ ಅಂತ ನನಗೆ ಗೊತ್ತು. ಸೊ ನಾ ಯಾವತ್ತೂ ಋಣಿಯಾಗಿರ್ತೀನಿ. ಅದೇ ತರ ಈ ತರ ಸಿನಿಮಾಗಳು ಗೆಲ್ಬೇಕಂದ್ರೆ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ಇಂಥ ಸಿನಿಮಾಕ್ಕೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಡೈರೆಕ್ಟ್ರೆ, ಧನ್ಯವಾದಗಳು. ನಾವು ಚಂದ್ರರಾಜ್ ಅವ್ರನ್ನ ಮಾತನಾಡ್ಸೋಣ. ಸೊ ಟ್ರೇಲರ್